ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಆಫ್ಟರ್ ಲಾಂಗ್ ಟೈಮ್ ಇಷ್ಟು ದೊಡ್ಡ ಗ್ಯಾಪ್ ನಂತರ ಮತ್ತೆ ಇವತ್ತು ವ್ಲಾಗ್ ಹಾಕ್ತಾ ಇದ್ದೀನಿ. ಸುಮಾರು 1 ತಿಂಗಳ ಮೇಲೆ ಆಯಿತು ಅಂತ ಅನ್ಸುತ್ತೆ ನಾನು ವ್ಲಾಗ್ ಹಾಕಿ. ಸೊ ಒಬ್ಬ ಹೌಸ್ ವೈಫ್ ಆಗಿದ್ದವಳು, ಒಬ್ಬ ಪ್ರಾಪರ್ ವರ್ಕಿಂಗ್ ವುಮೆನ್ ಆದಮೇಲೆ ನನ್ನ ಲೈಫ್ ಹೇಗೆಲ್ಲ ನಡೀತಾ ಇದೆ, 1 ತಿಂಗಳ ಈ ಎಕ್ಸ್ಪೀರಿಯನ್ಸ್ನ, ವರ್ಕಿಂಗ್ ಲೈಫ್ ಎಕ್ಸ್ಪೀರಿಯನ್ಸ್ನ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಬ್ಬ ಹೌಸ್ ವೈಫ್ ಆಗಿದ್ದಾಗ ಲೈಫ್ ಹೇಗಿರುತ್ತೆ, ಪ್ರಾಪರ್ ಒಬ್ಬ ವರ್ಕಿಂಗ್ ವುಮೆನ್ ಆಗಿದ್ದಾಗ ಲೈಫ್ ಹೇಗಿರುತ್ತೆ ಅಂತ ಅದನ್ನು ಡೀಟೇಲ್ ಆಗಿ ಇವತ್ತಿನ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಸೊ ತುಂಬ ದಿನಗಳ ನಂತರ ಮತ್ತೆ ಬ್ಲಾಗ್ ಹಾಕಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ಬ್ಲಾಗ್ ಹಾಕಿ ಅಂತ ಹೇಳಿ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ವಿಡಿಯೋಗೋಸ್ಕರ ಕಾಯ್ತಾ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನೀವು ಪೇಷನ್ಸಿಂದ ಕಾಯ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ವಿಡಿಯೋನ ಒಂದು ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ರೆಸಿಪಿ ತುಂಬ ಜನ ಇಷ್ಟಪಡ್ತಾ ಇದ್ರಿ. ಸೊ ಈ ರೆಸಿಪಿ ಇದಕ್ಕೆ ಮುಂಚೆ ನಾನು ಶೇರ್ ಮಾಡಿದನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ಡಿಲೀಟ್ ಆಗಿರಲಿಲ್ಲ, ಹಾಗಾಗಿ ಮೇ ಬಿ ನಿಮ್ಮ ಜೊತೆಗೆ ಶೇರ್ ಮಾಡಿಲ್ಲ ಅಂತ ಅಂದ್ಕೊಂಡು ಡಿಲೀಟ್ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ ಕೇಸ್ ನಾನು ಏನಾದರೂ ಇದಕ್ಕೆ ಮುಂಚೆನೇ ಈ ರೆಸಿಪಿ ಶೇರ್ ಮಾಡಿದರೆ ಈ ಪಾರ್ಟ್ನ ಸ್ಕಿಪ್ ಮಾಡಿ ನೋಡಿಲ್ಲ ಅಂತಂದರೆ ಒಂದ್ಸತಿ ನೋಡಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ, ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋಂಥ ಮ್ಯಾಗಿಗೆ ಸ್ವಲ್ಪ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ ಮತ್ತು ಉಪ್ಪು ಹಾಕಿ ಜಜ್ಜಿಬಿಟ್ಟು ಬೆಣ್ಣೆನಲ್ಲಿ ಅದನ್ನು ಫ್ರೈ ಮಾಡಿ ನಂತರ ಮ್ಯಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಫ್ಲೇವರ್ ಜೊತೆಗೆ ನೀವು ಈ ರೀತಿ ಮ್ಯಾಗಿ ಟ್ರೈ ಮಾಡ್ಬೋದು. ಸೊ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ಒಂದು ಮ್ಯಾಗಿ ರೆಸಿಪಿ ನಂತರ ಇವತ್ತಿನ ರುಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಆದ ನಂತರ ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಒಬ್ಬ ಪ್ರಾಪರ್ ಹೌಸ್ ವೈಫ್ ಲೈಫ್ನ ನಾನು ಲೀಡ್ ಮಾಡಿದ್ದು 25 ವರ್ಷ. ಈ 25 ವರ್ಷದ ಹೌಸ್ ವೈಫ್ ಲೈಫಲ್ಲಿ ಹೇಳಬೇಕಾದ್ರೆ ಬೇಕಾದಷ್ಟು ನಾವು ಕಲಿಸ್ತೀವಿ. ಹಾಗೆ ಇನ್ನೂ ಕಲಿಯೋದಕ್ಕೆ ಸಾಕಷ್ಟು ಇರುತ್ತೆ, ನಾವು ಕೊನೆವರೆಗೂ ಬೇಕಾದಷ್ಟು ಕಲಿಬೋದು. ಆದರೆ 25 ವರ್ಷ ನಂತರ ನನ್ನ ಲೈಫ್ ಸಡನ್ ಆಗಿ ಚೇಂಜ್ ಆಗುತ್ತೆ. ಒಬ್ಬ ಹೌಸ್ ವೈಫ್ ಆಗಿದ್ದವಳು ಪ್ರಾಪರ್ ವರ್ಕಿಂಗ್ ವಿಮೆನ್ ಆಗಿ ನಮ್ಮದೇ ಒಂದು ಕಂಪ್ನಿನ ಬೇರೆ ಕಡೆಗೆ ಸೆಟಪ್ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಇದಕ್ಕೋಸ್ಕರ ಬೇಕಾಗಿರುವಂಥ ಎಲ್ಲ ಮನೆಯಲ್ಲಿ ನಾವೇನು ಬಿಸ್ನೆಸ್ ಮಾಡ್ತಿದ್ವಿ ಆ ಎಲ್ಲ ವಸ್ತುನೂ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಜಾಗನ ಹುಡುಕಿ ಅಲ್ಲಿಗೆ ಅಡ್ವಾನ್ಸ್ ಮಾಡಿ ರೆಂಟಿಗೆ ಆ ಜಾಗನ ತಗೊಂಡು ಇಲ್ಲಿರೋ ವಸ್ತುಗಳನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿ ನಂತರ ಅಲ್ಲಿಂದ ಒಂದು ಹೊಸ ಒಂದು ಲೈಫ್ನ ನಡೆಸೋದಿದೆಯಲ್ಲ, ಒಂದು ಏನು ಹೇಳ್ತಾರೆ ವರ್ಕಿಂಗ್ ಲೈಫ್ನ ನಡೆಸೋದಿದೆಯಲ್ಲ, ಸ್ವಲ್ಪ ಕಷ್ಟನೂ ಇದೆ, ಚಾಲೆಂಜಿಂಗ್ ಆಗಿದೆ. ಹಾಗೆ ಅಲ್ಲೂ ಕೂಡ ನಾನು ಸಾಕಷ್ಟು ಕಲಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ನಾನು ಎಷ್ಟು ದಿನ ನನ್ನ ಬಿಸ್ನೆಸ್ನ ನಡೆಸ್ತಾ ಇದ್ದೆ. 3 ವರ್ಷ ನಾವು ಅಡುಗೆ ಮನೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ನಾವು 3 ವರ್ಷ ಟೈಮ್ ತಗೊಂಡಿದ್ದೀವಿ. ಎಕ್ಸ್ಪೆಂಡ್ ಮಾಡಬೇಕು ಅಂತ ಅನ್ನೋ ಆಸೆ ಕನಸು ತುಂಬ ದಿನದಿಂದ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದಾಗಿ ಅಥವಾ ಧೈರ್ಯ ಸಾಲದೇನೋ ಅಥವಾ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮಿಂದನೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲೇ ಮನೇಲೆ ಮಾಡೋದೇ ಕಂಫರ್ಟಬಲ್ ಇರುತ್ತೆ, ಜೊತೆಗೆ ಸೇಫ್ಟಿ ಇರುತ್ತೆ, ಜೊತೆಗೆ ರೆಂಟ್ ಇರಲ್ಲ, ಮಾಡ್ಬೋದಾಗಿತ್ತು. ಆದರೆ ನನಗಿರೋಂಥ ಈಗಿನ ಜವಾಬ್ದಾರಿಗಳಿಗೆ ಇಲ್ಲಿ ಬರೋವಂಥ ಅರ್ನಿಂಗ್ ಏನಕ್ಕೂ ಸಾಕಾಗಲ್ಲ. ಜೀವನ ಮಾಡ್ಬೋದು, ಆದರೆ ಜೀವನ ಮಾಡೋದಷ್ಟೇ ಅಲ್ಲದೆ ನನ್ನ ಹೆಗಲ ಮೇಲೆ ಬೇಕಾದಷ್ಟು ಹೊರೆ ಇದೆ. ಆ ಹೊರೆನೆಲ್ಲ ಇಳಿಸ್ಬೇಕು, ಮನೆ ಲೋನ್ ಕಟ್ಟಬೇಕು, ಇದೆಲ್ಲನೂ ನನಗೆ ನನ್ನ ಹೆಗಲ ಮೇಲೆ ಇರುವಂಥ ಹೊರೆ. ಒಬ್ಬ ತಾಯಿಯಾಗಿ ಇದೆಲ್ಲ ನನ್ನ ಕರ್ತವ್ಯ ಮಾಡಲೇಬೇಕು. ಸೊ ಹಾಗಾಗಿ ನಮ್ಮ ಜೀವನಕ್ಕೇನೋ ಆಗುತ್ತೆ, ಓಕೆ, ಆದರೆ ಇಲ್ಲಿಂದ ಹೊರಗಡೆ ಹೋದ್ರೇ ಮತ್ತೆ ನಾವು ನಮ್ಮ ಒಂದು ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಧೈರ್ಯ ಮಾಡಿ, ಭಯ ಅಂತೂ ಇದೆ, ತುಂಬ ಮನಸ್ಸಲ್ಲಿ ಭಯ ಅಂತೂ ಇದೆ, ಮುಂದಿನ ಹೆಜ್ಜೆ ಇಡಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿನೇ ಮನೆಯಿಂದ ಹೊರಗಡೆ ಹೋಗಿ ಬೇರೆಯವರ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಹೊಸದಾಗಿ ಒಂದು ನನ್ನ ಜೀವನ ನಡೆಸ್ಕೊಂಡು ಹೋಗುವಂಥ ನಿರ್ಧಾರ ಮಾಡ್ತಾ ಇರೋದು. ಭಾಳಷ್ಟು ಭಯನೂ ಇದೆ, ಹೊರಗಡೆ ಮುಂದೆ ಹೋದ್ಮೇಲೆ ಏನೇನಾಗುತ್ತೆ ಅಂತ ಒಂದು ಭರವಸೆ ಇಲ್ಲ. ಇಲ್ಲಂದ್ರೆ ಇಲ್ಲಿ ಅಂತಂದ್ರೆ ನಮ್ದು ಸ್ವಂತ ಜಾಗದಲ್ಲಿ ಇವತ್ತು ಮಾಡ್ತಿದ್ವಿ, ನಾಳೆ ರೆಸ್ಟ್ ತಗೋತಿದ್ವಿ, ಮತ್ತೆಲ್ಲೋ ಹೋಗ್ತಿದ್ವಿ ಬರ್ತಿದ್ವಿ, ಹಂಗೆ ಮಾಡ್ಬೋದು. ಬಟ್ ಬೇರೆಯವ್ರ ಜಾಗದಲ್ಲಿ ಮಾಡಿದಾಗ ಅಲ್ಲಿ ಪ್ರತಿ ತಿಂಗಳು ನಾವು ರೆಂಟ್ ಕಟ್ಟಬೇಕು ಅಂತ ಅನ್ನೋದು ಒಂದಷ್ಟೇ ಅಲ್ಲದೆ ನಮ್ಗೆ ಬರೋವಂಥ ವರ್ಕರ್ಸ್ಗೆ ಸಂಬಳ ಕೊಡಬೇಕು. ಅದನ್ನೆಲ್ಲ ನೋಡಿದಾಗ ನಾವು 1 ದಿನನೂ ರಜಾ ತಗೊಳ್ದೆ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ರೆ ಮಾತ್ರನೇ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ತುಂಬ ಯೋಚನೆ ಮಾಡಿ ತುಂಬ ಟೈಮ್ ತಗೊಂಡೆ. ನಾನು ಇದು ಮಾಡಬೇಕಾ ಬೇಡವಾ, ಹೊರಗಡೆ ಹೋಗ್ಬೇಕಾ ಬೇಡವಾ, ಮನೇಲೇ ಮಾಡೋದಾ ಅಂತ ಹೇಳಿ. ಬಟ್ ಮನೆ ತುಂಬ ಚಿಕ್ಕದು, ಹಾಗಾಗಿ ಇಲ್ಲ ಮಾಡೋಕ್ಕಾಗಲ್ಲ ಅಂತನ್ನೋ ಒಂದು ಗ್ಯಾರಂಟಿ ಆದಮೇಲೆ ನಾನು ಹೊರಗಡೆಗೆ ಈಗ ಹೋಗೋಕ್ಕೆ ರೆಡಿ ಆಗಿದ್ದು. ಹಾಗೆ ನಾವು ಮಾಡುವಂಥ ಪ್ರತಿಯೊಂದು ಮಸಾಲನೂ ವಾರಕ್ಕೊಂದೇ ಬ್ಯಾಚ್ ಮಾಡ್ತೀವಿ. ಅಲ್ಲಿ ಏನು ರ್ಯಾಕ್ ಇದೆಯೋ ಅಷ್ಟಲ್ಲೇ ನಾನು ಮಸಾಲೆಗಳನ್ನು ಜೋಡಿಸಿರ್ತೀನಿ. ಅಂದರೆ ಪ್ರತಿಯೊಂದು ಫ್ರೆಶ್ ಇರುತ್ತೆ. ಸೊ ನೀವು ಕೂಡ ಕೂಡಲೇ ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ. ನಮ್ಮ ಹತ್ರ ಡೈಲಿ ಬೇಸಿಸಲ್ಲಿ ಬಳಸೋವಂಥ ಮಸಾಲೆಗಳಷ್ಟೇ ಅಲ್ಲದೆ ಪ್ರೀಮಿಕ್ಸಸ್ ಕೂಡ ಸಿಗುತ್ತೆ. ತಕ್ಷಣಕ್ಕೆ ಕುಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ಸುಮಾರು ರೀತಿ ಪ್ರೀಮಿಕ್ಸಸ್ ಕೂಡ ಇದೆ. ಹಾಗೆ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ.
ಸೊ ಇದು ಯಾವುದೇ ಬೇಕಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿದ್ರೆ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ನಂಬರಲ್ಲಿ ಹಾಯ್ ಮೆಸೇಜ್ ಕಳಿಸಿದ್ರು ನಮಗೆ ನಮ್ಮ ಹತ್ರ ಏನೇನಿದೆ ಅಂತ ಕ್ಯಾಟ್ಲಾಗ್ ನಿಮಗೆ ಸಿಗುತ್ತೆ. ಅಥವಾ ವೆಬ್ಸೈಟಲ್ಲಿ ಹೋಗಿ ನೀವು ನಮ್ಮ ಬೈಸುಜಿ ವೆಬ್ಸೈಟ್ನ ಟೈಪ್ ಮಾಡಿದ್ರು ಕೂಡ ವೆಬ್ಸೈಟಿಂದ ಕೂಡ ಆರ್ಡರ್ ಮಾಡ್ಬೋದು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಪ್ರಾಡಕ್ಟ್ನ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಮೊದಲು ಈ ಪ್ಲ್ಯಾಂಟ್ಸ್ ಎಲ್ಲ ಇದೆಲ್ಲ ನಾವಲ್ಲಿ ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ವಿ ಮನೆ ಮುಂದೆ. ಆ ಗಾರ್ಡನ್ನ ಕಿತ್ತಾಕಿ ಈಗ ರೋಡೆಲ್ಲ ಮಾಡಿದ್ಮೇಲೆ ಅರ್ಧ ಗಾರ್ಡನ್ ಹೊರಟೋಯ್ತು ನಮ್ಮದು. ಹಾಗಾಗಿ ಇರೋ ಎಲ್ಲ ಪ್ಲ್ಯಾಂಟ್ಸ್ನು ಹೀಗೆ ಪಾಟಲ್ಲಿ ಹಾಕಿ ಮುಂದೆ ಇಟ್ಕೊಂಡಿದ್ವಿ. ನಾನು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಮನೆ ಮುಂದೆ ಒಂದು ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ವಿ. ಸೊ ಆ ಗಾರ್ಡನಲ್ಲಿ ಈ ಪ್ಲ್ಯಾಂಟ್ಸ್ ಎಲ್ಲ ಇತ್ತು. ಈಗ ಈ ರೋಡಿಂದ ಮಾಡಿದ್ಮೇಲೆ ಅಥವಾ ಈ ಪ್ಲ್ಯಾಟ್ಫಾರ್ಮ್ ಎಲ್ಲ ಈ ಫುಟ್ಪಾತ್ ಎಲ್ಲ ಮಾಡೋ ಟೈಮಲ್ಲಿ ಗಾರ್ಡನ್ ಎಲ್ಲ ಕಿತ್ತು ಹಾಕಿದ್ಮೇಲೆ ಈ ಥರ ಗೋಡೆ ಪಕ್ಕದಲ್ಲಿ ಎಲ್ಲ ಪಾಟಲ್ಲೂ ಪ್ಲ್ಯಾಂಟ್ಸ್ ಎತ್ಕೊಳ್ಳೋ ಆಯಿತು. ಸ್ನೂಫಿ ಬಾ. ಕೆಳಗಡೆ ಎಲ್ಲ ಕ್ಲೀನಿಂಗ್ ಮಾಡಿ ಬಾಗಿಲಿಗೆ ನೀರು ಹಾಕಿ ಬಂದಿದ್ದಾಯಿತು. ಸೊ ಕ್ಲೀನಿಂಗ್ ಕೆಲಸ ಡನ್. ಹೊರಗಡೆ ಕಸ ಗುಡಿಸಿದಾಯಿತು, ಮನೆ ಒರೆಸ್ಕೊಂಡ್ಬರ್ಬೇಕು, ಬಟ್ಟೆ ವಾಶ್ ಹಾಕೋಕ್ಕೆ ಕರೆಂಟ್ ಹೊರಟಾಗಿತ್ತು. ಸೊ ಹೊರಗಡೆ ಕ್ಲೀನಿಂಗ್ ಕೆಲಸ ಆಯಿತು. ಇವತ್ತು ಮೋಡ ಥರ ಇದೆ, ಮಳೆ ಬರೋ ಹಾಗಿದೆ. ಒಬ್ಬ ಹೌಸ್ ವೈಫ್ ಲೈಫ್ ಅಂತಂದರೆ ಮನೆ ಕ್ಲೀನಿಂಗ್ ಕೆಲಸ, ಪ್ರಾಪರ್ ಟೈಮಿಗೆ ಬಿಸಿ ಬಿಸಿ ಅಡುಗೆ ಊಟ ಮಾಡಿ ಮನೆಯವ್ರಿಗೆಲ್ಲ ಬಡಿಸೋದಾಗಲಿ, ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದಾಗಲಿ, ಪ್ರತಿಯೊಂದು ಜವಾಬ್ದಾರಿ ಒಂದು ಹೆಣ್ಣಿನ ಮೇಲಿರುತ್ತೆ. ಅದೇ ಒಂದು ಹೌಸ್ ವೈಫ್ ಆಗಿರುವಂಥ ಹೆಣ್ಣು ಹೊರಗಡೆನೂ ದುಡಿಬೇಕು ಅಂತಂದಾಗ ಮನೆ ಕೆಲಸನ ಒಂದು ಬದಿಗಿಟ್ಟು ಹೊರಗಡೆ ಕೆಲಸನೇ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಅದೇ ಒಂದು ಸಿಚುಯೇಷನ್ನ ನಾನು ಇವಾಗ ಫೇಸ್ ಮಾಡ್ತಾ ಇದ್ದೀನಿ. ನನಗೆ ಕುಕಿಂಗ್ ಅಂತನ್ನೋದು ಪ್ಯಾಷನ್. ಹಾಗಾಗಿ ನಾನು ಜಾಸ್ತಿ ರೆಸಿಪೀಸ್ ಮಾಡ್ತಾ ಇದ್ದೆ, ಪ್ರತಿದಿನ ಹೊಸದಾಗಿ ಕಲಿತಾ ಇದ್ದೆ, ಹೆಚ್ಚು ಸಮಯ ಅಡುಗೆ ಮೇಲೆ ಕಳೀತಾ ಇದ್ದೆ. ಅಷ್ಟೇ ಅಲ್ಲ, ಮನೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಥವಾ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಮಕ್ಕಳಿಗೆ ಡಬ್ಬಿಗೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಒಂದೊಂದು ಹೊಸ ರೆಸಿಪಿನ ಪ್ರಯತ್ನ ಮಾಡೋದಾಗಲಿ ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಓವರ್ ಆಲ್ ಹೇಳಬೇಕು ಅಂದರೆ ನನ್ನ 25 ವರ್ಷದ ಹೌಸ್ ವೈಫ್ ಲೈಫ್ ಏನಿತ್ತು ಬ್ಯೂಟಿಫುಲ್ ಆಗಿತ್ತು. ನನ್ನ ಕರ್ತವ್ಯನ ನಾನು ಕರೆಕ್ಟಾಗಿ ಮಾಡಿದ್ದೀನಿ, 100% ಕೊಟ್ಟಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ನನ್ನ ಫರ್ದರ್ ಏನು ವರ್ಕಿಂಗ್ ಲೈಫ್ ಏನಿದೆ ಅದಕ್ಕೂ ಕೂಡ 100% ಕೊಡಬೇಕು. ಹಾಗೆ ಇದಕ್ಕಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಜೊತೆಗೆ ಜವಾಬ್ದಾರಿಯಿಂದ ಅಲ್ಲಿ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿ ನಾವು ಅಂದರೆ ಫ್ಯಾಮಿಲಿಯಿಂದ 4 ಜನ ಇರ್ತಿದ್ವಿ. ಅಲ್ಲಿ ಬಿಸ್ನೆಸ್ ಪ್ಲೇಸ್ ಅಂತಂದರೆ ಸಾವಿರಾರು ಜನರ ಜೊತೆಗೆ ನಾವು ಕನೆಕ್ಟ್ ಆಗಿರ್ತೀವಿ. ಆಫ್ಲೈನ್ ಕಸ್ಟಮರ್ಸ್ ಇರ್ಬೋದು, ಆನ್ಲೈನ್ ಕಸ್ಟಮರ್ಸ್ ಇರ್ಬೋದು, ಜೊತೆಗೆ ಅಲ್ಲಿ ವರ್ಕಿಂಗ್ ಬರೋವಂಥವ್ರನ್ನ ಟ್ರೈನ್ ಮಾಡಿಕೊಂಡು ಪ್ರತಿಯೊಂದೂ ಕರೆಕ್ಟಾಗಿ 100% ಅಲ್ಲ 101% ನಾವು ಅಲ್ಲಿ ಕೊಟ್ಟು ಕೆಲಸ ಮಾಡಬೇಕಾಗತ್ತೆ. ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಸಮಯನ ನಾವು ಅಲ್ಲೇ ಕಳಿಬೇಕಾಗತ್ತೆ ನಮ್ಮ ವರ್ಕ್ ಪ್ಲೇಸಲ್ಲಿ. ಸೊ ನಾನು ಮತ್ತು ಮಕ್ಕಳು 3 ಜನ ಬೆಳಗ್ಗೆ ಹೋದರೆ ಮತ್ತೆ ವಾಪಸ್ ಮನೆಗೆ ಬರೋದು ರಾತ್ರಿನೇ. ಅಷ್ಟೇ ಅಲ್ಲದೆ ಇದು ಕೂಡ ಒಂದು ಫ್ಯಾಮಿಲಿ ಥರನೇ. ನಮ್ಮ ಬಿಸ್ನೆಸ್ ಅಂತ ಅನ್ನೋದು ಕೂಡ ಅಲ್ಲಿಗೆ ಬರುವಂಥ ಕೆಲಸ ಮಾಡೋರು ಇರ್ಬೋದು, ಅಥವಾ ನಾವು ಎಲ್ಲರೂ ಅಲ್ಲಿದ್ದಾಗ ಅದು ಕೂಡ ಒಂದು ಫ್ಯಾಮಿಲಿ ಥರನೇ. ಸೊ ಎರಡೂ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಿಕೊಂಡು ನನ್ನ ಮುಂದಿನ ಲೈಫ್ನ ಲೀಡ್ ಮಾಡಬೇಕಾಗಿದೆ. ಸೊ ಇದುವರೆಗೂ ನೀವು ನನ್ನನ್ನು ಹೌಸ್ ವೈಫ್ ಆಗಿ ನೋಡ್ತಿದ್ರಿ. ಹಾಗೆ ಮುಂದೆ ಬರುವಂಥ ದಿನಗಳಲ್ಲಿ ಅಥವಾ ಮುಂದೆ ಬರೋ ಬ್ಲಾಗಲ್ಲಿ ಒಬ್ಬ ಪ್ರಾಪರ್ ವರ್ಕಿಂಗ್ ವುಮನ್ ಆಗಿ ನೋಡ್ತೀರಾ. ಹಾಗೆ ಅಲ್ಲಿ ನಾನು ಹೇಗೆ ಕೆಲಸಗಳನ್ನು ಮಾಡ್ತೀನಿ ಅಥವಾ ಏನೇನೆಲ್ಲ ನಾನು ಫೇಸ್ ಮಾಡ್ತೀನಿ ಪ್ರತಿಯೊಂದು ಡೀಟೇಲಾಗಿ ನಿಮ್ಮ ಜೊತೆಗೆ ಫರ್ದರ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಕಂಪ್ನಿನಲ್ಲಿ ಫಸ್ಟ್ ಡೇ ಇವತ್ತು ವರ್ಕ್ ಮಾಡ್ತಾ ಇದ್ವಿ. ನಿನ್ನೆ ತಾನೇ ಪೂಜೆ ಆಯಿತು. ಇವತ್ತು ಏನು ಕೆಲಸ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಶನಿವಾರ ಭಾನುವಾರ ಸಿಕ್ಕಿರೋದ್ರಿಂದ ಸ್ವಲ್ಪ ಎಲ್ಲ ಸೆಟಪ್ ಮಾಡಿಕೊಂಡು ಮಂಡೆಯಿಂದ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಅರ್ಜೆಂಟ್ ಆರ್ಡರ್ ಬಂತು ಅಬ್ರಾಡ್ಗೆ. ಸೊ ಒಂದು ಮೊನ್ನೆ ತರಿಸ್ಕೊಂಡು ಟ್ರೈ ಮಾಡಿದ್ರು. ಫಸ್ಟ್ ನಾನು ಕಾಲು ಕೆಜಿ ತೊಗೊಂಡು ಟ್ರೈ ಮಾಡ್ತೀನಿ, ಆಮೇಲೆ ಆರ್ಡರ್ ಮಾಡ್ತೀನಿ ಅಂತ ಹೇಳಿದರು. ಮೊನ್ನೆ ತರಿಸ್ಕೊಂಡು ಟ್ರೈ ಮಾಡಿ ನಿನ್ನೆ ಆರ್ಡರ್ ಮಾಡಿದ್ದಾರೆ. ನಾವಿಲ್ಲಿ ಪೂಜೆಲಿದ್ವಿ. ನಿನ್ನೆ ರಾತ್ರಿ ನಾನು 11 ಗಂಟೆ ಮಾಡ್ಕೊಳಕ್ಕೆ ಮುಂಚೆ ಮೆಸೇಜ್ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಅವ್ರದ್ದು ಮೆಸೇಜ್ ಚೆಕ್ ಮಾಡಿದಾಗ ನಾಳೆ ಆದಷ್ಟು ಬೇಗ ಬೇಕು, ಸಂಜೆ 4 ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಿ ಮೆಸೇಜ್ ಇತ್ತು. ಸೊ ಹಾಗಾಗಿ ಅದೊಂದು ಆರ್ಡರ್ಗೋಸ್ಕರ ನಾವು ಇವತ್ತು ಬೇಗ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಫಸ್ಟ್ ಏನು ರೆಸಿಪಿ ಏನಿದೆ ಫಸ್ಟ್ ಒಂದು ಅಬ್ರಾಡ್ ಆರ್ಡರ್ ರೆಡಿ ಮಾಡಿದ್ದೀವಿ. ಎಲ್ಲ 2.5 kg ಆರ್ಡರ್ ಮಾಡಿದ್ದಾರೆ. ಪ್ರೀಮಿಕ್ಸ್ ಆರ್ಡರ್ ಮಾಡಿರೋದು ಎಲ್ಲ ಪ್ರೀಮಿಕ್ಸ್ ಇತ್ತು. ನಾನು 1-2 ದಿನಕ್ಕೆ ಅಂತ ಎಕ್ಸ್ಟ್ರಾ ಮಾಡಿಟ್ಟಿದ್ದೆ, ಯಾಕಂದರೆ ಪೂಜೆ ಆದಮೇಲೆ ಮತ್ತೆ ಇದೆಲ್ಲ ಸೆಟಪ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಒಂದು 2-3 ದಿನಕ್ಕೆ ಆಗೋಷ್ಟು ಎಕ್ಸ್ಟ್ರಾ ಮಾಡಿದ್ದೆ. ಬಟ್ ಪೊಂಗಲ್ ಪ್ರೀಮಿಕ್ಸ್ ಮುಗ್ದೋಗಿತ್ತು. ಹಾಗಾಗಿ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿದ ನಂತರ ಮೊದಲು ಸ್ಟವ್ ಪೂಜೆ ಮಾಡಿ ಇಲ್ಲಿ ಪೊಂಗಲ್ ಪ್ರೀಮಿಕ್ಸ್ ರೆಡಿ ಮಾಡಿದ್ದೀನಿ. ಸೊ ಈಗ ಅವರಿಗೆ ಆರ್ಡರ್ ಕಳಿಸ್ಬೇಕು. ಮೊದಲನೇ ಆರ್ಡರ್ ಇದು ಹೋಗ್ತಾ ಇದೆ ಅವರಿಗೆ. ಹಾಗೆ ಇವತ್ತು ಬೆಳಗ್ಗೆ ಇಲ್ಲಿ ಬಂದು ಕೂಡಲೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ಮೇಲೆ ಒಬ್ಬರು ಮಂಗಳಮುಖಿ ಕೂಡ ಬಂದು ಹರಿಸ್ಬಿಟ್ಟು ಹೋದರು. ಸೊ ಎಲ್ಲ ಒಳ್ಳೇದಾಗ್ತಿದೆ, ತುಂಬ ಖುಷಿ ಆಗ್ತಿದೆ. ಒಂದು ಹೊಸ ಜಾಗದಲ್ಲಿ ಬಿಸ್ನೆಸ್ನ ರನ್ ಮಾಡ್ತಿರೋದು. ಅಟ್ ದ ಸೇಮ್ ಟೈಮ್ ತುಂಬ ಶೆಕೆ ಇದೆ. ಮೇಲ್ಗಡೆ ಶೀಟ್ ಇರೋದ್ರಿಂದ ತುಂಬ ಶೆಕೆ ಇದೆ. ಇನ್ನು ಫ್ಯಾನ್ ಅದೆಲ್ಲ ಏನೂ ಹಾಕ್ಸಿಲ್ಲ.
ಸೊ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಕೀ ಸಿಕ್ಕಿದ್ರಿಂದ ಫಸ್ಟ್ ಇದೆಲ್ಲ ಒಳಗಡೆ ಏನೇನು ಕೆಲಸ ಇತ್ತು ಎಮರ್ಜೆನ್ಸಿ ವರ್ಕ್ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಅನಂತರ ಎಲೆಕ್ಟ್ರಿಕ್ ವರ್ಕ್ ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಫ್ಯಾನ್ ಕೂಡ ಒಂದೂ ಇಲ್ಲ, ತುಂಬ ಶೆಕೆ ಇದೆ. ಸೊ ನೆಕ್ಸ್ಟ್ ಇವಾಗ ನಾವು ಫ್ಯಾನ್ ಹಾಕಿಸ್ಬೇಕು, ನಂತರ ಬೇರೆ ಏನೇನೆಲ್ಲ ವರ್ಕ್ ಇದೆ ಅದನ್ನು ಮಾಡಿಸ್ಬೇಕು. ಸೊ ನಿಧಾನಕ್ಕೆ ಈ ತಿಂಗಳು ಪೂರ್ತಿ ಆಷಾಢ ಇರೋದ್ರಿಂದ, ಇನ್ನೇನು ಸೋಮವಾರದಿಂದ ಆಷಾಢ ಶುರುವಾಗುತ್ತೆ. ಆಷಾಢ ಇರೋದ್ರಿಂದ ನಿಧಾನಕ್ಕೆ ಒಂದೊಂದೊಂದು ಕೆಲಸ ಮಾಡಿಸ್ಕೊಂಡು ಎಲ್ಲ ಆರ್ಡರ್ಸ್ ತೊಗೊಳಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ನೊಂದು 15 ದಿನ ಅಂತೂ ನಮ್ಗೆ ಇಲ್ಲಿ ಸೆಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಮನೆಯಲ್ಲಿ ಎಲ್ಲ ಒಂದೇ ಕಡೆ ಇರ್ತಿತ್ತು, ನಮ್ಗೆ ಗೊತ್ತಿತ್ತು ಎಲ್ಲೆಲ್ಲಿ ಏನೇನಿದೆ ಅಂತ. ಬಟ್ ಇಲ್ಲಿ ಎಲ್ಲ ಹುಡುಕಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ತೊಗೋತಿದೆ. ಮಕ್ಕಳು ಕೂಡ ಆರ್ಡರ್ ಇಲ್ಲೇ ಬಂದು ಆರ್ಡರ್ ಹಾಕ್ತಾ ಇದ್ದಾರೆ. ಇಲ್ಲಿಂದನೇ ಆರ್ಡರ್ ಕಳಿಸ್ಬೇಕು. ಫಸ್ಟ್ ಒಂದು ಆರ್ಡರ್ ಇವತ್ತಿಂದಲೇ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಾಡಿನಿಂದ ಅಮಾವಾಸ್ಯೆ ಶುರುವಾಗುತ್ತೆ. ಸೊ ಫೈನಲಿ ಇವತ್ತಿನ ಒಂದು ಫಸ್ಟ್ ಡೇ ಪೊಂಗಲ್ ಪ್ರೀಮಿಕ್ಸ್ ರೆಡಿಯಾಗಿದೆ. ನೀವು ಕೂಡ ನಮ್ಮ ಹೋಮ್ ಮೇಡ್ ಮಸಾಲ ಆಗಲಿ ಅಥವಾ ಪ್ರೀಮಿಕ್ಸ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಬೇಕಿದ್ರೆ ಆರ್ಡರ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ ಆಗಲಿ ಹಾಗೆ ವೆಬ್ಸೈಟ್ ಅಡ್ರೆಸ್ ಆಗಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಸೊ ಬನ್ನಿ, ಫಸ್ಟ್ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿ ಪ್ಯಾಕಿಂಗ್ ಮಾಡಿ ಅವ್ರಿಗೆ ಫಸ್ಟ್ ಪ್ಯಾಕಿಂಗ್ ಕಳ್ಸೋಣ. ಫಸ್ಟ್ ಆರ್ಡರ್ ಹೋಗ್ತಿದೆ ಒಂದು ಅಬ್ರಾಡಿಗೆ, ಅದು ಖುಷಿ. 10 ಪ್ಯಾಕೆಟ್ಸ್, ಪೊಂಗಲ್ 5 ಪ್ಯಾಕೆಟ್ಸ್. ಫಸ್ಟ್ ಆರ್ಡರ್ ಅಂದ್ಬಿಟ್ಟು ಅದಕ್ಕೆ ಕಾಲ್ ಮಾಡಿದ್ದು ಮ್ಯಾಮ್. ಇಲ್ಲಪ್ಪ, ಏನಂದ್ರೆ ನಮ್ದು ಶಿಫ್ಟಿಂಗ್ ನಡೀತಾ ಇತ್ತು. ಒಂದು 3 ಡೇಸಿಂದ ಅದ್ರಲ್ಲಿ ಬಿಸಿ ಆಗಿಬಿಟ್ಟಿದ್ವಿ. ಹಾಗಾಗಿ ನಮಗೆ ಇನ್ನೂ ರಿವರ್ಟ್ ಬ್ಯಾಕ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನಂತಂದರೆ ಇವತ್ತು ಇದೇ ಫಸ್ಟ್ ಆರ್ಡರ್ ನಿಮಗೆ ನಮ್ಮ ಕಂಪ್ನಿಯಿಂದ ಕಳಿಸ್ಕೊಡ್ತಾ ಇರೋದು. ಸೊ ಅದಕ್ಕೋಸ್ಕರ ಒಂದು ಸ್ವೀಟು ಒಂದು ಬ್ಯಾಗ್ ಕಳಿಸಿದ್ವಿ, ಯೂಸ್ ಮಾಡಿ. ಹಾಗೆ ಇದೇ ಥರ ರಿವ್ಯೂ ಕೊಡ್ತಾ ಇರಿ, ಹಾಗೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮಾ ಆರ್ಡರ್ ಮಾಡೋದಕ್ಕೆ. ಥ್ಯಾಂಕ್ ಯು. ಮುಂದೆ ಬರ್ತಿರುತ್ತೆ ನಮ್ಮ ಆರ್ಡರ್. ಥ್ಯಾಂಕ್ ಯು ಪಾ, ನಿಮ್ಗೂ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಇದಕ್ಕೆ ಎಲ್ಲದಕ್ಕೂ. ಥ್ಯಾಂಕ್ ಯು ಬಿಸ್ನೆಸ್ಗೆ. ಓಕೆ ಪಾ, ಕಳಿಸ್ತಾ ಇದೀವಿ ಇವಾಗ. ಓಕೆ, ಶೋರ್. ಕಾಫಿ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಪೋರ್ಟಬಲ್ ಸ್ಟೋವ್ ಇದೆ. ಆ ಸ್ಟೋವ್ಗೆ ಈ ಥರ ಸಿಲಿಂಡರ್ ಹಾಕಬೇಕು. ಸೊ ನಾನಿದ್ದು ಟ್ರಾವೆಲಿಂಗಿಗೆ ಅಂತಲೇ ತೊಗೊಂಬಂದಿದ್ದೆ ಈ ಸ್ಟೋವ್. ಅದು ಎಷ್ಟು ಯೂಸ್ಫುಲ್ ಇದೆ ಅಂತಂದರೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಬಟ್ ಏನಂದರೆ ಇದಕ್ಕೆ ಸಿಲಿಂಡರ್ ಈ ಥರ ಬರುತ್ತೆ. ಸೊ ಪ್ಯಾಕ್ ಆಫ್ 4 ಇರುತ್ತೆ. ಈ ಥರ ಸಿಲಿಂಡರ್ನ ಉಪಯೋಗಿಸ್ಕೊಂಡು ನಾವೆಲ್ಲರೂ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಕೂಡ ಕುಕ್ಕಿಂಗ್ ಮಾಡ್ಕೋಬೋದು. ಸೊ ಇವಾಗ ಕಾಫಿ ಮಾಡೋಕ್ಕೆ ಇದೆ ಸ್ಟವ್ನ. ಅಂದರೆ ಎಮರ್ಜೆನ್ಸಿಗೆ ಅಂತ ನಾನು ಇದನ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ ಇಲ್ಲಿಗೆ. ಇವತ್ತು ಸ್ಯಾಟರ್ಡೆ, ಒಂದು ರೀತಿ ಹಾಫ್ ಡೇ ವರ್ಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಪೂಜೆದೆಲ್ಲ ಇತ್ತು, ಅದೆಲ್ಲ ತೆಗೆದಿದ್ದಾಯಿತು. ಪುರೋಹಿತರಿಗೆ ಏನೇನೆಲ್ಲ ಕೊಡಬೇಕು ಪೂಜೆ ಕಟ್ಟಿದ್ದು ಅದೆಲ್ಲ ತೊಗೊಂಡು ಪ್ರೊಡಕ್ಷನ್ ಮಾಡಿ ಕೆಲವೊಂದೆಲ್ಲ ಪೋರ್ಟರ್ ಕಳಿಸಿದ್ವಿ, ಕೆಲವೆಲ್ಲ ಕೊರಿಯರ್ ಕಳಿಸಿದ್ವಿ. ಹಾಗೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿದ್ವಿ. ಹೊರಡ್ತಾ ಇದ್ದೀವಿ. ಹಾಫ್ ಡೇ ವರ್ಕ್ ಮುಗೀತು. ನಾಳೆ ಸಂಡೇ ರಜಾ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಮಂಡೆಯಿಂದ ವರ್ಕ್ ಶುರು ಮಾಡಬೇಕು. ಅದ್ರ ಜೊತೆಗೆ ಅದೆಲ್ಲ ಎಲೆಕ್ಟ್ರಿಕ್ ಪಾಯಿಂಟ್ ಮಾಡಿಸ್ಬೇಕು, ಮತ್ತು ಫ್ಯಾನ್ ಬೇಕು ಮೇಯ್ನಾಗಿ. ಎಷ್ಟು ಶೆಕೆ ಆಗ್ತಿದೆ ಅಂತಂದರೆ ವರ್ಕ್ ಮಾಡ್ತಾನೆ ಮಾಡಿಸ್ಕೊಳ್ಳೋಣ. ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ ಅಲ್ವಾ, ಇರೋದೊಂದು ಸಂಡೇ. ಸೊ ಇವತ್ತಿಷ್ಟು ಮಂಡೆಯಿಂದ ಪ್ರಾಪರ್ ವರ್ಕಿಂಗ್ ಡೇ. ಇಲ್ಲಿ ಬಂದಾಗ ನಮ್ಗೆ ಹೆಂಗೆ ಅನಿಸ್ತದೆ, ಎಲ್ಲ ಖಾಲಿ ಅನಿಸ್ತದೆ. ಯಾಕಂದರೆ ಒಂದು ಸಣ್ಣ ರೂಮಲ್ಲಿ ಇಷ್ಟು ಇಟ್ಕೊಂಡಿದ್ದೆ, ಇವಾಗ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೋಗಿದೆ. ಅದೆಲ್ಲ ಇಷ್ಟೋ ಒಂದು ಜಾಗ ಇನ್ನೂ ಉಳಿದಿದೆ ನಮಗೆ. ಅಲ್ಲಿ ಹಸಿತಿದ್ದಾನೆ, ಅವನು ಕೂಡ ಇಷ್ಟೊತ್ತರಗಳು ಕೆಲಸ ಮಾಡ್ತಾ ಇದ್ದ. ಸರಿ ಬನ್ನಿ ಹೊರಡೋಣ. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಬೇಕು. ಇವತ್ತು ಭಾನುವಾರದ ಬ್ರಂಚ್ಗೆ ಮಾಡ್ತಿರೋದು ಒಂದು ಹೆಲ್ದಿ ರೆಸಿಪಿ. ಅದು ಬಟರ್ ದಾಲ್ ಕಿಚಡಿಗೆ ಹೆಸರುಬೇಳೆ, ತೊಗರಿಬೇಳೆ ಮತ್ತು ಅಕ್ಕಿ ಮೂರನ್ನು ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಇದು ಬಟರ್ ದಾಲ್ ಕಿಚಡಿ ಆಗಿರೋದ್ರಿಂದ ಮೇಯ್ನಾಗಿ ಬೆಣ್ಣೆ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ರೀಸೆಂಟಾಗಿ ನಾನೊಂದು ರೆಸ್ಟೋರೆಂಟಲ್ಲಿ ತಿಂದೆ, ತುಂಬ ಚೆನ್ನಾಗಿತ್ತು. ಬೆಣ್ಣೆನೇ ಒಗ್ಗರಣೆ ಮಾಡಿ ಮತ್ತು ಮೇಲಿನ ಬೆಣ್ಣೆನೇ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ಅದನ್ನು ನಾನಿವತ್ತು ಮತ್ತೆ ಟ್ರೈ ಮಾಡ್ತಿದ್ದೀನಿ. ಅವತ್ತು ಶೆಫ್ನ ಕರೆದು ಹೆಂಗೆ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು ಮಾಡ್ತಿರೋಂಥ ಒಂದು ರೆಸಿಪಿ. ತುಂಬ ಸಿಂಪಲ್, ಮನೇಲಿ ಎಲ್ಲರ ಮನೇಲೂ ಇರುವಂಥ ವಸ್ತುಗಳೇ. ಸೊ ಬಟರ್ ದಾಲ್ ಕಿಚಡಿಗೆ ಸ್ವಲ್ಪ ಜಾಸ್ತಿನೇ ಬಟರ್ ಬೇಕು. ನಂತರ ಒಂದೇ ಒಂದು ಟೊಮೆಟೊ, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು 7 ರಿಂದ 8 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ.
ಅರ್ಧ ಸ್ಪೂನಷ್ಟು ಜೀರಿಗೆ, ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ, ಸಣ್ಣ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸಣ್ಣ ಟೊಮೆಟೊ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಟೇಸ್ಟಿಗೆ ಬೇಕಾಗುವಷ್ಟು ಉಪ್ಪು, ಬೇಯಿಸಿಟ್ಕೊಂಡಿರೋಂಥ ಅಕ್ಕಿ ಬೇಳೆ, ಸ್ವಲ್ಪ ನೀರು ಹಾಕೋಣ. ಈ ಕನ್ಸಿಸ್ಟೆನ್ಸೆಲ್ಲ ಇರಬೇಕು. ತುಂಬ ಹೆಲ್ದಿಯಾಗಿರುತ್ತೆ, ಸಿಂಪಲ್ ಬಟ್ ಟೇಸ್ಟಿ. ಇದು ನಮ್ಮ ಸಂಡೇ ಬ್ರಾಂಚ್ ಬಟರ್ ದಾಲ್ ಕಿಚಡಿ. ತುಂಬ ಹೆಲ್ದಿ, ಟೇಸ್ಟಿ. ಹೌದಾ? ಥ್ಯಾಂಕ್ ಯು ಅಮ್ಮ. ಯಾವ್ದು ಹಂಗೆ ಅನಿಸ್ತು. ತುಂಬಾ ಇಷ್ಟ ಆಯ್ತು ಮನೆ ಊಟ. ಅದಕ್ಕೆ ರೆಸಿಪಿ ಎಲ್ಲ ಕೇಳ್ಬಿಟ್ಟೆ, ಕರ್ಸ್ಬಿಟ್ಟು ಅವನು ಅದಿಂದ ಬಂದು ನೋಡ್ತೀನಿ ಕಿಚನಿಂದ. ಒನ್ ವೀಕ್ ಆಗೋ ನಾವು ಸುಮ್ಮನೆ ಹೋಗಿದ್ವಿ ಅಂತೀನಿ ಲಂಚ್ ಮಾಡೋಕ್ಕೆ ಅಂತ. ಮಮ್ಮಿಯಲ್ಲಿ ದಾಲ್ ಕಿಚಡಿ ತೊಗೊಂಡಿದ್ರು. ಮಮ್ಮಿಗೆ ಎಷ್ಟು ಇಷ್ಟ ಆಗ್ಬಿಡ್ತು ಅಂದರೆ ಅಟ್ ದ ಎಂಡ್ ಆಫ್ ದ ಲಂಚ್ ಶೆಫ್ ಯಾರು ಕರೀರಿ ಅಂತೆಲ್ಲ ಅಂದರು. ಅವ್ರು ಆ ಶೆಫ್ ಕಿಚನ್ ಹಿಂದೆಗಳನ್ನೇ ಇತ್ತು. ಸೊ ಅವ್ನು ಕಿಚನಿಂದ ಹಿಂಗೆ ಬಂದು ನೋಡ್ತಿದ್ದೆ, ಏನಾರು ಮಿಸ್ಟೇಕ್ ಆಯ್ತಾ, ಏನಾರು ಆಯ್ತು, ಯಾಕೆ ಶೆಫ್ ಕರೀದಿದ್ದಾರೆ ಅಂತ. ಅದೇ ನೆನ್ಕೊ ಹೋಗ್ಬೇಕಾದ್ರೆ ಫುಲ್ ಭಯದಾಗ ಬರ್ತಿದ್ದಾನೆ. ಬಟ್ ಮಮ್ಮಿಗೆ ಅಷ್ಟು ಇಷ್ಟ ಆಗಿತ್ತು ಅಂತ. ಎಷ್ಟು ಇಷ್ಟ ಆಗಿತ್ತು ಅಂದರೆ ರೆಸಿಪಿ ಕೇಳೋಕ್ಕೆ ಅಂತ ಅವ್ರನ್ನ ಕರ್ಸಿದ್ದು ಶೆಫ್ನ. ಅವ್ರು ಶೆಫ್ ಎಲ್ಲ ಫುಲ್ ರೆಸಿಪಿ ಇದೆ ಹೇಳಿ ಫುಲ್ ಇಂಪ್ರೆಸ್ ಆಗಿ ಮಮ್ಮಿ ಇಂಪ್ರೆಸ್ ಆಗಿ ಇದು ಮಾಡಿರೋದು. ಅದೇ ರೆಸಿಪಿ ಇಟ್ಕೊಂಡು ಸೋ ಗುಡ್. ಲಾಸ್ಟ್ ಲೈನ್ ಕ್ಲಿಯರ್ ಇಲ್ಲ, ಸ್ವಲ್ಪ ಕ್ಲಿಯರ್ ಇಲ್ಲ. ಇವಾಗ ಕಾಣಿಸುತ್ತೆ, ವಿತೌಟ್ ಲೈಟ್ ಕಾಣಿಸ್ತಿಲ್ಲ. ಹಾಂ, ಅದು ಸ್ವಲ್ಪ ಫೋಕಸ್ ಮಾಡೋದು ಲಾಸ್ಟ್ ಲೈನ್ ಮಾತ್ರ. ಲ್ಯಾಪ್ಟಾಪ್ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರೆ ನಾ ಹೇಳ್ದಂಗೆ ಎಲ್ಲ ಸೀನ್ ಮಾಡಿ ವಿತ್ ಲೈಟಲ್ಲಿ ಯೂಸ್ ಮಾಡಬೇಕು. ಕರೆಕ್ಟ್ ಕ್ಲಿಯರ್ ಇದೆಯಾ? ಬರಿಲ್ಲ ತಾನೆ? ಒಂದು ಹೊಸ ಅಪ್ಡೇಟ್ ಏನಂತಂದರೆ ನನ್ನ ಕಣ್ಣಿಗೆ ಕನ್ನಡಕ ಬಂದ್ಬಿಟ್ಟಿದೆ ನೋಡಿ. ಇದು ಟೆಸ್ಟಿಂಗ್ ಗ್ಲಾಸ್. ತುಂಬ ದಿನದಿಂದ ಕಣ್ಣಿನ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಮನೆಗೇ ಪ್ರಿಯಾ ಐ ಟೆಸ್ಟ್ ಅವ್ರನ್ನ ಕಟ್ಸಿದ್ಲು. ಸಂಡೇ ಮನೆಗೇ ಐ ಟೆಸ್ಟ್ ಮಾಡಲಿಕ್ಕೆ ಬಂದಿದ್ರು. ಸೊ ನಾನು ಇವಾಗ ಯೂಸ್ ಮಾಡಲೇಬೇಕಾಗಿದೆ. ಕೆಲವೊಮ್ಮೆ ಕಾಣಿಸೋದೇ ಇಲ್ಲ ದೂರದಲ್ಲಿ ಇರುವಂಥ ಸಣ್ಣ ಸಣ್ಣ ಅಕ್ಷರಗಳು. ನಾನು ಯಾವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡಿದೆ, ಅದರಲ್ಲೂ ಫೋನಲ್ಲಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಕಣ್ಣು ತುಂಬ ಕಷ್ಟ ಆಗುತ್ತೆ, ಕಣ್ಣು ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಸತಿ ಕಣ್ಣು ನೋವು ಬರ್ತಾ ಇತ್ತು ನನಗೆ. ಸುಮಾರು ವರ್ಷ, ಈಗಾಗಲೇ 7 ವರ್ಷದಿಂದ ನಾನು ಯೂಟ್ಯೂಬ್ ಏನು ಎಡಿಟಿಂಗ್ ಮಾಡ್ತಿದ್ದೆ ಫೋನಲ್ಲಿ ಎಡಿಟ್ ಮಾಡ್ತಿದ್ದ ಕಾರಣನೇ ನನ್ನ ಕಣ್ಣು ಇವಾಗ ಪ್ರಾಬ್ಲಮ್ ಆಗಿದ್ದಿದ್ದು. ಸೊ ಹಾಗಾಗಿ ಮನೆಗೇ ಐ ಟೆಸ್ಟ್ ಮಾಡೋಕ್ಕೆ ಬಂದಿದ್ರು. ಸೊ ಇವಾಗ ನನಗೆ ಕನ್ನಡಕ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಸ್ನೂಫಿ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನಾವು ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಾವು 3 ಜನ ಒಟ್ಟಿಗೆ ಹೊರಟ್ಬಿಡ್ತಾ ಇದ್ವಿ, ನಾನು ಪ್ರಿಯಾ ಮತ್ತು ಹರ್ಷಿತ್. ಸೊ ಯಾವಾಗಲೂ ನಾವು ಅವಳ ಜೊತೆ ಇರ್ತಾ ಇದ್ವಿ. ಯಾವಾಗ ನಾವು 3 ಜನ ಒಟ್ಟಿಗೆ ಬೆಳಗ್ಗೆ ಹೋಗಿ ಮತ್ತೆ ರಾತ್ರಿ ಬರ್ತಿದ್ವಿ, ಅವಳ ಜೊತೆ ಯಾರೂ ಇಲ್ಲ ಅಂತ ಅನಿಸಿದಾಗ ಅವಳಿಗೊಂಥರ ಬೇಜಾರಾಗ್ತಿತ್ತು. ಮೇ ಬಿ ಅವಳು ಡಿಪ್ರೆಷನಲ್ಲಿ ಇದ್ಲು ಅಂತ ಅನ್ಸುತ್ತೆ. ಅವಾಗಲೂ ಅವಳ ಕಣ್ಣಲ್ಲಿ ನೀರಿರ್ತಾ ಇತ್ತು. ನಾವು ಬಂದಾಗಲೂ ನಮ್ಮ ಜೊತೆಗೇನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬಂದ ತಕ್ಷಣ ಯಾರೇ ಆಗಲಿ ಆಚೆಯಿಂದ ಬಂದ ತಕ್ಷಣ ಜಂಪ್ ಮಾಡೋಳು, ಖುಷಿ ಪಡ್ತಿದ್ಲು. ನಾವು 3 ಜನ ಒಟ್ಟಿಗೆ ಹೋಗಿ 3 ಜನ ರಾತ್ರಿ ವಾಪಸ್ ಬರ್ತಿದ್ದಿದ್ದು ಅವಳಿಗೆಲ್ಲ ಒಂಥರ ಒಂಟಿ ಆಗೋದೆ ಅಂತ ಅನಿಸ್ತಿತ್ತೇನೋ ಅನಿಸುತ್ತೆ. ಸೊ ಹಾಗಾಗಿ ಊಟ ಬಿಟ್ಬಿಟ್ಟಿದ್ಲು, ಆಮೇಲೆ ಡಲ್ಲಾಗಿರ್ತಾ ಇದ್ಲು, ಯಾವಾಗಲೂ ಕಣ್ಣಲ್ಲಿ ನೀರಿರ್ತಿತ್ತು. ಅದನ್ನು ಅರ್ಥ ಮಾಡಿಕೊಂಡು ನಾವು ಒಂದು 2 ದಿನ ಅವಳಿಗೋಸ್ಕರಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ರಜಾನೇ ಹಾಕ್ಬಿಟ್ಟಿದ್ವಿ ಫ್ಯಾಕ್ಟ್ರಿಗೆ. 2 ದಿನ ಅವಳ ಜೊತೆಗೆ ಇರಬೇಕು, ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಫ್ಯಾಕ್ಟ್ರಿ ರಜೆ ಹಾಕಿ ಒಂದಿನ ಅವಳನ್ನ ಕರ್ಕೊಂಡು ಹೋಗಿ ನಾವು ಕೆಲಸ ಮಾಡ್ತಿರೋಂಥ ಜಾಗನ ಪರಿಚಯ ಮಾಡಿಸಿ ಕರ್ಕೊಂಡ್ಬಂದ್ಮೇಲೆ ಸ್ವಲ್ಪ ಅವಳು ಸುಧಾರಿಸ್ಕೊಂಡ್ಲು. ಅಂದರೆ ಅವರು ಹೋಗ್ತಿದ್ದಾರೆ, ಎಲ್ಲೋ ಹೋಗ್ತಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಬರ್ತಿದ್ದಾರೆ ಅಂತೆಲ್ಲ ಸ್ವಲ್ಪ ಅವಳಿಗೆ ಗೊತ್ತಾಯಿತು. ಆನಂತರ ನೆಕ್ಸ್ಟ್ ವೀಕಿಂದ ಆ್ಯಸ್ ಇಟ್ ಈಸ್ ಸರಿ ಹೋದ್ಲು. ಬೆಳಗ್ಗೆ ಹೋಗ್ಬೇಕಾದ್ರೆ ಖುಷಿ ಪಡ್ತಾಳೆ, ನಮ್ಮನ್ನೆಲ್ಲ ಹೋಗ್ಬೇಕಾದ್ರೆ ನೆಗ್ದಾಡ್ತಾಳೆ, ನಮ್ಮ ಜೊತೆನೇ ಇರ್ತಾಳೆ. ಮತ್ತು ರಾತ್ರಿ ವಾಪಸ್ ಬಂದಾಗ ಅಷ್ಟೇ ಖುಷಿಯಿಂದ ಓಡಿ ಬರ್ತಾಳೆ ಕಾರ್ ಹತ್ರ. ಸೊ ಇವಾಗ ಆರಾಮಾಗಿದ್ದಾಳೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಊಟ ಹಾಕ್ಬಿಟ್ಟು ಹೋಗ್ತೀವಿ, ಮತ್ತೆ ರಾತ್ರಿ ಬಂದು ಮತ್ತೆ ರಾತ್ರಿ ಊಟ ಹಾಕ್ತೀವಿ. ನೋಡಿರ್ಲಿ ಸುಫಿ ನೋಡಿದ್ವಿ. ಫಸ್ಟ್ ವೀಕ್ ಅಂತೂ ತುಂಬ ಬೇಜಾರಾಗೋಯ್ತು. ಅವಳು ನೋಡಿದ್ರೇ ಬೇಜಾರಾಗ್ತಿತ್ತು, ಅಳು ಬರ್ತಿತ್ತು.
ಸೊ ಪ್ರಾಣಿಗಳು ಕೂಡ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತವೆ ಅಂದರೆ ನಾವು ಇಲ್ದಲೇ ಇರುವಂಥ ಟೈಮಲ್ಲಿ ತುಂಬ ಮಿಸ್ ಮಾಡ್ಕೋತೇವೆ ಅವಕ್ಕೆ ಹೇಳಕ್ಕೆ ಬರಲ್ಲ ಅಷ್ಟೇ. ಸೊ ಯಾರು ನಮ್ಮ ಜೊತೆಗಿದ್ರು, ಇವಾಗ ಯಾರಿಲ್ಲ, ನಾನು ಒಂಟಿ ಆದೆ ಅಂತ ಅನ್ಸಿತ್ತು ಅವಳಿಗೆ. ಹಾಗಾಗಿ ಅವಳು ಎಷ್ಟೋ ಸತಿ ಅವಳು ಅಳ್ತಾ ಇದ್ಲು, ಊಟ ಬಿಟ್ಬಿಟ್ಟಿದ್ಲು. ಸೊ ಸ್ವಲ್ಪ ಇವಾಗ ಅವಳಿಗೆ ಅರ್ಥ ಆಗಿದೆ, ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ ಬರ್ತಿದ್ದೀವಿ ಅಂತಂದು ಅವಳು ಅರ್ಥ ಮಾಡ್ಕೊಂಡ್ಯಾಳೆ. ಕಮ್ ಬನ್ನಿ ಬನ್ನಿ. ಮುಂಚೆ ಕೂಗಿದ್ರೆ ಓಡ್ ಬರ್ತಾ ಇದ್ಲು, ಇವಾಗ ಕೂಗಿದ್ರು ಬರಲ್ಲ, ಸುಮ್ಮನೆ ಕೂತಿರ್ತಾಳೆ, ನೋಡ್ತಾ ಇರ್ತಾಳೆ. ಒಟ್ನಲ್ಲಿ ನಾವು ಅವಳ ಮುಂದೆ ನಾವು ಕಾಣಿಸ್ತಿರ್ಬೇಕು. ಯಾರು ಒಬ್ರು ಕಾಣಿಸ್ತಾ ಇದ್ರೆ ಅವಳಿಗೊಂಥರ ಸಮಾಧಾನ. ಯಾರು ಇಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾಗ್ತಾಳೆ. ನೋಡಿ ಪಾಪ ಅಲ್ಲ, ಪ್ರಾಣಿಗಳು ಕೂಡ ಅರ್ಥ ಮಾಡ್ಕೊಳುತ್ತೆ. ಮಫಿನ್ ಬಗ್ಗೆ ಹೇಳ್ಬೇಕಂದ್ರೆ ಅವನಂತೂ ರೋಡ್ ರೋಮಿಯೋ. ಅವ್ನು ಯಾವಾಗ ಮನೇಲಿ ಇರ್ತಾನೆ, ಯಾವಾಗ ಹೊರಗಿರ್ತಾನೆ ಹೇಳಕ್ಕೆ ಆಗಲ್ಲ. ಅವ್ನಿಗೆ ಇಷ್ಟ ಬಂದಂಗೆ ಹೋಗ್ತಾನೆ, ಇಷ್ಟ ಬಂದಂಗೆ ಬರ್ತಾನೆ. ಅವನ ಬಗ್ಗೆ ನನಗೇನು ಜಾಸ್ತಿ ಯೋಚನೆ ಇರಲಿಲ್ಲ. ಅವ್ನು ಬಂದಾಗ ಒಟ್ಟಿನಲ್ಲಿ ಅವ್ನಿಗೆ ಚಿಕನ್ ರೆಡಿ ಇರ್ಬೇಕಷ್ಟೇ. ಅವ್ನು ತಿಂತಾನೆ, ಮಲಗ್ತಾನೆ, ಆರಾಮಾಗಿರ್ತಾನೆ, ನಾವು ಇದ್ದಾಗಿರ್ತಾನೆ, ನಾವು ಇಲ್ದಿರುವಾಗ ಆಚೆ ಹೋಗಿರ್ತಾನೆ, ಯಾವಾಗಲೂ ಅವ್ನಿಗೆ ಇಷ್ಟ ಬಂದಾಗ ಬರ್ತಾನೆ. ಬಟ್ ಇವಳೊಬ್ಬಳದೇ ನನಗೆ ತುಂಬ ಯೋಚನೆ ಆಗಿದ್ದು. ಸೊ ಅವಳಿಗೂ ಇವಾಗ ಅರ್ಥ ಆಗಿದೆ. ಮನೆ ಒಳಗಡೆ ಇದ್ದಾಗ ನಾನು ಏನೇ ಮಾಡಬೇಕಾದ್ರೂ ಹೆದರ್ತಾ ಇದ್ದೆ. ಏನಾಗುತ್ತೋ ಅಂತ ತುಂಬ ಹೆದರ್ತಾ ಇದ್ದೆ. ಆದರೆ ತುಂಬ ಯೋಚನೆ ಮಾಡಿ ತೊಗೊಂಡಂಥ ಡಿಸಿಷನ್ ತುಂಬ ಚೆನ್ನಾಗಿದೆ, ಹಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಈ ಒಂದು ತಿಂಗಳಲ್ಲಿ ನನಗೆ ತುಂಬ ಜನರನ್ನ ಮೀಟ್ ಮಾಡುವಂಥ ಅವಕಾಶ ಸಿಕ್ತು. ಒಂದೊಂದು ಅಚೀವ್ಮೆಂಟ್ ನನಗೆ ಅಂತ ಅನ್ನಿಸ್ತಾ ಇದೆ ಇದು. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಮುಂದೆ ಬರೋಂಥ ಬ್ಲಾಗಲ್ಲಿ ನಾನು ಅದನ್ನೆಲ್ಲ ನಿಮ್ಮ ಜೊತೆಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಅಷ್ಟೇ ಅಲ್ಲ, ಈಗ ನಮ್ಮದೊಂದು ಪುಟ್ಟ ಟೀಮ್ ಕೂಡ ಆಗಿದೆ. ನಾನು ಇಲ್ಲಿ ಒಬ್ಬಳೇ ಕೆಲಸ ಮಾಡ್ತಾಯಿದ್ದೆ ಮನೇಲಿದ್ದಾಗ, ಆದರೆ ಅಲ್ಲಿ ಈಗ ನಮ್ಮದೇ ಒಂದು ಟೀಮ್ ಕ್ರಿಯೇಟ್ ಆಗಿದೆ. ಅದನ್ನೆಲ್ಲ ಮುಂದೆ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಹೋಗ್ಬರಲಾ?